ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ನಾನು ಕಳೆದ ವಿಡಿಯೋಗಳಲ್ಲಿ ಗಿಫ್ಟ್ ಡೀಡ್ ಅಂದರೆ ಏನು, ಗಿಫ್ಟ್ ಡೀಡ್ನ ಯಾರು ಯಾರಿಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಅದರಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು, ಕಂಡೀಷನ್ ಕ್ಲಾಸ್ ಇರಬೇಕು ಅನ್ನೋದನ್ನು ಎರಡು ವಿಡಿಯೋದಲ್ಲಿ ಬೇರೆ ಬೇರೆಯಾಗಿ ಹೇಳಿದ್ದೆ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಕಂಡೀಷನ್ ಕ್ಲಾಸ್ ಇರಲಿ ಇಲ್ಲದೆ ಹೋಗಲಿ, ನಮ್ಮ ಸುಪ್ರೀಂ ಕೋರ್ಟ್ 4/1/2025 ಇದೇ ವರ್ಷ ಹೊಸ ವರ್ಷದಲ್ಲಿ ಒಂದು ಕೇಸಲ್ಲಿ ಗಿಫ್ಟ್ ಡೀಡ್ನ ಕ್ಯಾನ್ಸಲ್ ಮಾಡಿ ಸೀನಿಯರ್ ಸಿಟಿಸನ್ ಆದಂಥ ತಾಯಿಗೆ ವಾಪಸ್ ಆಗಿರುವಂಥ ಒಂದು ಸೆನ್ಸೇಷನಲ್ ಕೇಸ್. ಆ ಸೆನ್ಸೇಷನಲ್ ಕೇಸ್ ಏನು ಅಂದರೆ, ಸುದೀಶ್ ಚಿಕ್ಕಾರ ವರ್ಸಸ್ ರಾಮ್ತಿ ದೇವಿ ಆ್ಯಂಡ್ ಅನದರ್ ಅನ್ನುವಂಥ ಒಂದು ಕೇಸಲ್ಲಿ ಅದು ನಡೆದಿದ್ದು ಮಧ್ಯಪ್ರದೇಶದಲ್ಲಿ, ರಿಯಲ್ ಆಗಿ ನಡೆದಿರುವಂಥದ್ದು. ಮಧ್ಯಪ್ರದೇಶದಲ್ಲಿ ತಾಯಿ ಸೀನಿಯರ್ ಸಿಟಿಸನ್ ಆಗಿದ್ದು ರಾಮ್ತಿ ದೇವಿ ಅನ್ನೋರು ಮಗಂಗೆ ಸುದೀಶ್ ಚಿಕ್ಕಾರ ಅನ್ನೋರಿಗೆ ದಾನಪತ್ರ, ಗಿಫ್ಟ್ ಡೀಡ್, ಬಕ್ಷಿಸ್ ಪತ್ರ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅದನ್ನು ಬರೆದು ಕೊಟ್ಟಿದ್ದಾರೆ. ಆ ಬರೆದು ಕೊಡೋ ತನಕ ಮಗ ಚೆನ್ನಾಗಿ ನೋಡ್ಕೊಂಡಿದ್ದು, ಅದು 2018 ಬರೆದು ಕೊಟ್ಟಿರುವಂಥದ್ದು. ಆಮೇಲೆ ಅವರು ಮಗ ತಾಯಿನ ನಿರ್ಲಕ್ಷ್ಯ ಮಾಡಿರೋದಕ್ಕೆ ತಾಯಿ ಮಧ್ಯಪ್ರದೇಶದಲ್ಲಿ ಟ್ರಿಬ್ಯುನಲ್, ರಾಮ್ತಿ ದೇವಿಯನ್ನವರು ಟ್ರಿಬ್ಯುನಲ್ಗೆ ಹೋಗ್ತಾರೆ. ಟ್ರಿಬ್ಯುನಲಲ್ಲಿ ಅವರು ತಾಯಿ ಹಾಕಿರುವಂಥ ಅಪೀಲ್ ಕೇಸೇ ಡಿಸ್ಮಿಸ್ ಆಗಿಬಿಡುತ್ತೆ. ಆಗ ಎವ್ರಿ ಆರ್ಡರ್ ಈಸ್ ಚಾಲೆಂಜಬಲ್. ಯಾರಾದರೂ ಆರ್ಡರ್ ಮಾಡಿದ್ರೆ ಲೋಯರ್ ಕೋರ್ಟ್ಗಳಲ್ಲಿ ಅದನ್ನು ಚಾಲೆಂಜ್ ಮಾಡ್ಬೋದು. ಅವರು ಅದನ್ನು ಮಧ್ಯಪ್ರದೇಶ್ ಹೈಕೋರ್ಟ್ಗೆ ತೊಗೊಂಡೋಗಾಕ್ತಾರೆ ರಾಮ್ತಿ ದೇವಿಯನ್ನವರು. ಅಲ್ಲೂ ಅಷ್ಟೇ, ರಾಮ್ತಿ ದೇವಿಯನ್ನವರು ಹಾಕಿರುವಂಥ ಅಪೀಲ್ ಡಿಸ್ಮಿಸ್ ಆಗಿ ಗಿಫ್ಟ್ ಡೀಡ್ ಕ್ಯಾನ್ಸಲ್ ಮಾಡಲ್ಲ ಅಂತ ಆಗುತ್ತೆ. ಆಗ ಅವ್ರ ಕೊನೆಗೆ ಸರ್ವೋಚ್ಚ ನ್ಯಾಯಾಲಯ, ಭಾರತದ ಸುಪ್ರೀಂ ಕೋರ್ಟ್ ನಿಮಗೆಲ್ಲ ಗೊತ್ತಲ್ಲ, ಡೆಲ್ಲಿ, ಅಲ್ಲಿಗೆ ಹೋಗಿ ಸಿವಿಲ್ ಅಪೀಲ್ ನಂಬರ್ 174/2021 ಅದರಲ್ಲಿ ಅಪೀಲ್ ಹೋಗಿ ಈ ಥರ ಗಿಫ್ಟ್ ಡೀಡ್ ಕೊಟ್ಟಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿ ಅಂತ ಅಪೀಲ್ ಹೋಗ್ತಾರೆ. ಸೊ ಆಗ ಸುಪ್ರೀಂ ಕೋರ್ಟ್ ಮಾನವೀಯತೆಯ ಆಧಾರದ ಮೇಲೆ ಈಗ ಎಲ್ಲರೂ ಈ ಥರ ಆಸ್ತಿಗಳನ್ನ ಬರೆಸ್ಕೊಂಡು, ತಂದೆ ತಾಯಿನ ಯಾರು ಬರೆಸ್ಕೊಟ್ಟಿರ್ತಾರೋ, ಡೋನಾರ್, ಆಫರಾರ್, ತಂದೆ ತಾಯಿನೇ ಹೆಚ್ಚಿನ ಸಮಯಗಳಲ್ಲಿ ಆಗಿರ್ತಾರೆ, ಅವ್ರಿಗೆ ಈ ಥರ ತೊಂದರೆಗಳು, ಮೋಸಗಳಾಗ್ತಾ ಇರೋದ್ರಿಂದ ಅವರು ಫೋರಮಲ್ಲಿ, ಟ್ರಿಬ್ಯುನಲಲ್ಲಿ ಮತ್ತು ಮಧ್ಯಪ್ರದೇಶ್ ಹೈಕೋರ್ಟಲ್ಲಿ ಇವ್ರಿಗೆ ಏನು ಕ್ಯಾನ್ಸಲ್ ಆಗಿತ್ತೋ ಅದನ್ನು ಕ್ಯಾನ್ಸಲ್ ಮಾಡಿ ಈ ಪಿಟಿಷನ್ನ ಅಲೋ ಮಾಡಿ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಇನ್ಮೇಲಿಂದ ನೀವು ನನ್ನ ತಮ್ಮೇಲ್ ನೋಡಿದ್ರೂ ಗೊತ್ತಾಗುತ್ತೆ, ಈ ಸುಪ್ರೀಂ ಕೋರ್ಟ್ ಡಿಸಿಷನ್ನ ಎಲ್ಲ ಸಬಾರ್ಡಿನೇಟ್ ಕೋರ್ಟ್ಸ್ ಅಂದರೆ ಸುಪ್ರೀಂ ಕೋರ್ಟಿಂದ ಹಿಂದೆ ಇರುವಂಥ ಹೈಕೋರ್ಟ್ ಆಗ್ಬೋದು, ಅದೇ ಟ್ರಿಬ್ಯುನಲ್ ಆಗ್ಬೋದು, ಅಥವಾ ಯಾವುದೇ ಡಿಸ್ಟ್ರಿಕ್ಟ್ ಕೋರ್ಟ್ಗಳಾಗ್ಬೋದು, ಇದನ್ನು ಫಾಲೋ ಮಾಡಬೇಕು ಅಂತ ನೊಂದ ಹಿರಿಯ ಜೀವಗಳು, ನೊಂದ ಹಿರಿಯ ನಾಗರಿಕರು ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಹಿರಿಯರಿಗೆ, ಯಾರು ಡೋನಾರ್ ಬರೆದುಕೊಟ್ಟವ್ರಿಗೆ ಇದು ಬಂಪರ್ ಸುದ್ದಿ ಅಂತ ನನ್ನ ತಮ್ನೈಲಲ್ಲಿದೆ. ಅದೇ ರೀತಿ ಯಾರು ಬರೆಸ್ಕೊಂಡಿರ್ತಾರೆ ಅವರು, ನೀವು ಬರೆಸ್ಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ನೋಡ್ಕೊಳ್ದೆ ಹೋದರೆ ಆವಾಗ ನಿಮ್ಮ ಗಿಫ್ಟ್ ಡೀಡ್ ಕ್ಯಾನ್ಸಲೇಷನ್ ಆಗುತ್ತೆ. ಈ ಸುಪ್ರೀಂ ಕೋರ್ಟ್ ಡಿಸಿಷನಲ್ಲಿ ಇದು ನಡೆದಿರುವಂಥದ್ದು. ಇದೇ ವರ್ಷದಲ್ಲಿ ಆರ್ಡರ್ ಆಗಿ ಫೆಬ್ರವರಿ 28 ಒಳಗಡೆ ಮಗಂಗೆ ಗಿಫ್ಟ್ ಡೀಡ್ನ ವಾಪಸ್ ತಾಯಿಗೆ ಕೊಡಬೇಕು ಅಂತ ಹೇಳಿ ಆರ್ಡರ್ ಆಗಿದೆ. ಸೊ ಇದು ಡಿವಿಷನ್ ಬೆಂಚಲ್ಲಿ ಆರ್ಡರ್ ಆಗಿರುವಂಥದ್ದು. ಅವರು ಜಸ್ಟಿಸ್ ಅವರು 5ನೇ ತಾರೀಕು 5/1/2025 ರಿಟೈರ್ಡ್ ಆಗಿದ್ದು, ಅದಕ್ಕೆ ಒಂದು ದಿನ ಮುಂಚೆ 4/1/2025 ಜಡ್ಜ್ಮೆಂಟ್ನ ಪ್ರನೌನ್ಸ್ ಮಾಡಿ, ಇದು ಹಲವಾರು ನೊಂದ ಹಿರಿಯ ನಾಗರಿಕರಿಗೆ ಇದು ಯೂಸ್ಫುಲ್ ಆಗಿದೆ. ಸೊ ನಾನು ಈ ಬಕ್ಷೀಸ್ ಪತ್ರ ಅನ್ನೋದನ್ನು ಎಷ್ಟೋ ಜನ ಬರೆಸ್ಕೊಳ್ಳೋ ತನಕ ಒಂಥರ ಇದ್ದು, ಬರೆಸ್ಕೊಂಡ್ಮೇಲೆ ಹಿರಿಯ ಜೀವಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋವಂಥದ್ದು, ಅನಾಥಾಶ್ರಮಕ್ಕೆ ಸೇರಿಸೋವಂಥದ್ದು, ನೆಗ್ಲೆಕ್ಟ್ ಮಾಡುವಂಥದ್ದು, ನಮ್ಮನ್ನು ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಗೆ ಆಸ್ತಿ ಬಂದಾಯಿತು ಅಂತ ಎಲ್ಲ ಮಾಡಿರೋರಿಗೆ ಇದೊಂಥರ ಪಾಠ ಆಗುತ್ತೆ. ಸೊ ಈ ಚಾನಲ್ಗಳಲ್ಲಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಎಷ್ಟೋ ಜನ ಇದನ್ನು ನೊಂದಿರೋರು, ಈ ಥರ ಕೇಸ್ಗಳಾಗಿರೋರು, ಕೇಸ್ ಮುಂದೆ ಆಗೋರು ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಸೆಕ್ಷನ್ 23 ಸಬ್ ಕ್ಲಾಸ್ 1, 2, 3 ಆಫ್ ಮೇಂಟೆನೆನ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ 2007 ಇದನ್ನೇ ಕರೆಕ್ಟಾಗಿ ಹೇಳೋದು. ಇದೇನಾದರೂ ಫೋರ್ಸಿಂದ, ಕೋಯರ್ಷನಿಂದ, ಅನ್ಡ್ಯೂ ಇನ್ಫ್ಲೂಯೆನ್ಸಿಂದ ಬಲವಂತವಾಗಿ ಬರೆಸ್ಕೊಟ್ಟಿದ್ರೆ ಇದನ್ನು ವಾಯ್ಡ್ ಅಂತ ಮಾಡಿ ಗಿಫ್ಟ್ ಡೀಡ್ನ ಕ್ಯಾನ್ಸಲ್ ಮಾಡುವಂಥ ಅವಕಾಶ ಇದೆ. R23 ಸಬ್ ಕ್ಲಾಸ್ 1. ಅದೇ ರೀತಿ ಅದು ಕೋರಿಲೇಟೆಡ್ ಆಗಿ ನಮ್ಮ IPC ಸೆಕ್ಷನ್ 23 ಅದನ್ನು ರಾಂಗ್ಫುಲ್ ಗೇನ್ ಆಫ್ ಪ್ರಾಪರ್ಟಿ ಅಂತ ಹೇಳಿ ಅದರಲ್ಲಿ ಕೋರಿಲೇಟೆಡ್ ಆಗಿದೆ. ಸೊ ಈ ಸೆಕ್ಷನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಈಗ ಈ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಡಿಸಿಷನ್ನ ಈ ಕೇಸ್ಗಳಲ್ಲಿ ಕೊಟ್ಟಿರೋದ್ರಿಂದ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಈ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯೂಸ್ ಮಾಡಿಕೊಂಡು ಬೇರೆ ಎಲ್ಲ ಸಬಾರ್ಡಿನೇಟ್ ಕೋರ್ಟ್ಗಳು ಕೂಡ ಅಷ್ಟೇ, ಯಾರಾದರೂ ಡೋನಾರ್
ಕೊಟ್ಟಿರೋರಿಗೆ ವಾಪಸ್ ಕೊಟ್ಬಿಡ್ತಾರೆ. ಡೊನೇಷನ್ ಯಾರು ಈ ಥರ ಕನ್ಸಿಡ್ರೇಷನ್ ಅಮೌಂಟ್ ದುಡ್ಡು ಇಸ್ಕೊಳ್ದೆ ದಾನ ಮಾಡಿ ತಂದೆ ತಾಯಿಗಳಾಗ್ಬೋದು ಬೇರೆ ಯಾರಿಂದನಾದರೂ ತೊಗೊಂಡವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಗಿಫ್ಟ್ ಡೀಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಎಚ್ಚರವಾಗಿರಬೇಕು. ನಾವು ಈಗ ಎಲ್ಲರೂ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಎಲ್ಲರೂ ಮೆಸೇಜ್ಗಳನ್ನ ನೀವು ಒಬ್ಬರಿಂದ ಒಬ್ಬರಿಗೆ ಡೈಲಿ ಎಕ್ಸ್ಚೇಂಜ್ ಮಾಡ್ತೀರಾ. ಅದರಲ್ಲಿ ಎಷ್ಟು ಯೂಸ್ ಆಗುತ್ತೆ ಎಷ್ಟು ಯೂಸ್ ಆಗಲ್ಲ ಗೊತ್ತಾಗಲ್ಲ. ಸೊ ಈ ಥರ ಇನ್ಫಾರ್ಮೇಟಿವ್ ಇರುವಂಥ ಎಜುಕೇಷನ್ ಇರೋವಂಥ ವೀಡಿಯೋಗಳನ್ನ ನೀವುಗಳು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅಥವಾ ನಿಮ್ಮ ರಿಲೇಷನ್ಸ್ಗೆ, ಫ್ರೆಂಡ್ಸ್ಗೆ ಈ ಥರ ಪ್ರಾಬ್ಲಮಲ್ಲಿ ಇರೋರಿಗೆ ಅಥವಾ ಮುಂದೆ ಸಿಗಾಕೊಳ್ಳೋರಿಗೆ ಇದೆಲ್ಲ ಒಂಥರ ಯೂಸ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಇಂಥ ವಿಡಿಯೋಗಳು ಹೆಚ್ಚು ಹೆಚ್ಚು ನೀವು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಒಂದು ಮನೆಯಲ್ಲಿ ಒಂದು ಪಂಚಾಂಗ ಕ್ಯಾಲೆಂಡರ್ ಅಂತ ಎಲ್ಲರೂ ಇಟ್ಕೊಂಡಿರ್ತೀವಿ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ಈ ಟೆಕ್ನಾಲಜಿಯಿಂದ ಯೂಸ್ಫುಲ್ ವೀಡಿಯೋಸ್ಗಳು ಹಲವಾರು ಬರುತ್ತೆ. ಆ ಯೂಸ್ಫುಲ್ ವೀಡಿಯೋಸ್ನ ನೀವೊಬ್ಬರೇ ನೋಡಿಕೊಂಡು ಬೇರೆಯವ್ರಿಗೆ ಅದನ್ನು ಶೇರ್ ಮಾಡದೆ ಹೋದರೆ ವಿಷಯನ ಬಚ್ಚಿಟ್ರೆ ಕೊಳ್ತೋಗುತ್ತೆ, ಬಿಚ್ಚಿಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳನ್ನ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಕಷ್ಟದಲ್ಲಿರೋರ್ಗೂ ಇದರಿಂದ ಯೂಸ್ ಆಗುತ್ತೆ, ನಿಮ್ಗಳಿಗೂ ಇನ್ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ನೀವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಇನ್ನೊಬ್ರು ಇನ್ನೊಂದು ಥರ ಹೆಲ್ಪ್ ಮಾಡ್ತಾರೆ. ಸೊ ಈ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರನ್ನು ಡೋನಿ ತುಂಬ ಕೇರ್ಫುಲ್ ಆಗಿರಿ. ಸುಪ್ರೀಂ ಕೋರ್ಟ್ದು ಲ್ಯಾಂಡ್ ಮಾರ್ಕ್ ಜಡ್ಮೆಂಟ್ ಬಂದಿದೆ ಅಂತ ಹೇಳಿದೆ. ನೀವುಗಳು ಅದನ್ನು ಸುಪ್ರೀಂ ಕೋರ್ಟ್ ಲೈವ್ ಲಾ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೂ ಸಿಕ್ಬಿಡುತ್ತೆ. ಟೆಕ್ನಾಲಜಿ ತುಂಬ ಫಾಸ್ಟ್ ಆಗಿದೆ. ಸೊ ಲಾಸ್ಟ್ ವೀಕ್ ಬಂದಿದ್ದಂಥ ಈ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ನಿಮ್ಮ ಯಾರ್ಯಾರು ನೊಂದ ಹಿರಿಯ ನಾಗರಿಕರಿಗೆ ಇದೆಲ್ಲವೂ ಯೂಸ್ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ.